ಕರ್ನಾಟಕದ ಗುಟ್ಕಾ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್. ರಾಜ್ಯದಲ್ಲಿ ಇನ್ಮುಂದೆ ತಂಬಾಕು ಅಥವಾ ನಿಕೋಟಿನ್ ಹೊಂದಿರೋ ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ಕೆಲವು ಉತ್ಪನ್ನಗಳಿಗೆ 1 ವರ್ಷ ಬ್ರೇಕ್ ಬಿದ್ದಿದೆ. ಹೌದು, ಕರ್ನಾಟಕ ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯ ಮೂಲಕ ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದ ಅವಧಿಗೆ ನಿಷೇಧಿಸಿದೆ. ಅಂದರೆ ಇದು ಬರೀ ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಮಾತ್ರ ಬ್ಯಾನ್ ಅಲ್ಲ. ಫ್ಯಾಕ್ಟ್ರಿಯಲ್ಲಿ ತಯಾರಿಸೋರು, ಗೋಡಾನ್ನಲ್ಲಿ ಸ್ಟಾಕ್ ಇಟ್ಕೊಳ್ಳೋರು, ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸೋರು, ವಿತರಣೆ ಮಾಡೋದು ಹಾಗೂ ಅಂಗಡಿಗಳಲ್ಲಿ ಮಾರಾಟ ಮಾಡೋದು ಎಲ್ಲರಿಗೂ ನಿಷೇಧ ಅನ್ವಯವಾಗಲಿದೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನೆಂದರೆ, ತಂಬಾಕು ಅಥವಾ ನಿಕೋಟಿನ್ ಒಂದು ಪ್ಯಾಕೆಟ್ನಲ್ಲಿ ಪಾನ್ ಮಸಾಲವನ್ನು ಇನ್ನೊಂದು ಪ್ಯಾಕೆಟ್ನಲ್ಲಿ ಕೊಟ್ಟು ಗ್ರಾಹಕರು ಎರಡನ್ನೂ ಸೇರಿಸಿಕೊಂಡು ಗುಟ್ಕಾದ ರೀತಿಯಲ್ಲಿ ಸೇವಿಸುವಂತೆ ಮಾರಾಟ ಮಾಡಿದರೂ ಅಧಿಕಾರಿಗಳ ಕ್ರಮ ಕೈಗೊಳ್ಳಬಹುದು. ಈ ನಿಷೇಧ ಇಡೀ ಕರ್ನಾಟಕದ ರಾಜ್ಯಕ್ಕೆ ಅನ್ವಯವಾಗಲಿದೆ. ಇನ್ನು ನಿಷೇಧ ಜಾರಿಗೆ ಬರೋದ್ರಿಂದ ಅಂಗಡಿ ಮಾಲೀಕರು ಮತ್ತು ವಿತರಕರು ನಿಷೇಧ ಉತ್ಪನ್ನಗಳ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತದೆ. ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆಗಿದ್ದು ಇದೇ ಮೊದಲ ಸಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ತಂಬಾಕು ಮಿಶ್ರಿತ ಪಾನ್ ಮಸಾಲದ ವಿರುದ್ಧ 2013ರಲ್ಲಿ ನಿಷೇಧ ಜಾರಿಗೆಯಾಗಿತ್ತು. ಹೌದು, 2013 ಮೇ 30ರಂದು ಕರ್ನಾಟಕದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ಚ್ಯೂಯಿಂಗಮ್, ತಂಬಾಕು ಉತ್ಪನ್ನಗಳ ತಯಾರಿಕೆ, ಮಾರಾಟ ಮತ್ತು ವಿತರಣೆಗೆ ನಿಷೇಧ ಹೇರಲಾಗಿತ್ತು. ಆಮೇಲೆ ಈ ನಿಷೇಧದ ವಿರುದ್ಧ ಕಂಪನಿಗಳು ಕೋರ್ಟ್ ಮೆಟ್ಟಿಲೇರಿದ್ದರು. ಇದೀಗ ಮತ್ತೆ 2026ರಲ್ಲಿ ಸರ್ಕಾರ ಇದೇ ವಿಚಾರವನ್ನು 1 ವರ್ಷದ ಹೊಸ ನಿಷೇಧ ಆದೇಶ ಹೊರಡಿಸಿದೆ. ಈ ಬಾರಿ ಕೇವಲ ಅಂಗಡಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಮಾತ್ರ ಅಲ್ಲ, ತಯಾರಿಸೋದು, ಸ್ಟಾಕ್ ಇಟ್ಕೊಳ್ಳೋರು, ಸಾಗಿಸೋರು, ವಿತರಣೆ ಮಾಡೋರು ಮತ್ತು ಮಾರಾಟ ಮಾಡೋರಿಗೂ ನಿಷೇಧ ಅನ್ವಯವಾಗುತ್ತೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ತಿಳಿಸಿದೆ. ಕರ್ನಾಟಕದಲ್ಲಿ ತಂಬಾಕು ಅಥವಾ ನಿಕೋಟಿನ್ ಹೊಂದಿರೋ ಗುಟ್ಕಾ ಮತ್ತು ಪಾನ್ ಮಸಾಲಾಗೆ 1 ವರ್ಷ ಬ್ರೇಕ್ ಬಿದ್ದಿದೆ. ಈ ಗುಟ್ಕಾ ಬ್ಯಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಹತ್ತಿರದವ್ರಿಗೂ ಕಳುಹಿಸಿ.